ಇಂದು ಕನ್ನಡ ಸೇನೆ ರೈತ ಸಂಘಟನೆ ವತಿಯಿಂದ ಕಳ್ಳಪುರಿ ತಿನ್ನುವುದರ ಮೂಲಕ ವಿನೂತನ ಹೋರಾಟವನ್ನು ಮಾಡ್ತಾ ಇದ್ದೇವೆ. ರಾಜ್ಯದ ಮುಖ್ಯಮಂತ್ರಿಗಳು ಇಲ್ಲಿವರೆಗೆ ತಮಿಳುನಾಡಿಗೆ ನೀರು ಬಿಟ್ಟಿಲ್ಲ ಅನ್ನೋ ವಾದನೆ ಮಾಡ್ಕೊಂಡು ಬಂದಿದ್ದಾರೆ. ಕಬಿನಿ ಮತ್ತು ಕಾವೇರಿಯಿಂದ ಹೋಗಿರುವಂತ ನೀರಿನ ಅಂಕಿಅಂಶಗಳನ್ನ ರಾಜ್ಯದ ಜನರ ಮುಂದೆ ಪ್ರಕಟಿಸಬೇಕನ್ನೋ ಆಗ್ರಹವನ್ನ ಮಾಡ್ತಾ ಇದ್ದೇವೆ. ವರುಣನ ಕೃಪೆಯಿಂದ ಅಷ್ಟೋ ಇಷ್ಟು ನೀರು ಬರುವ ಸಂದರ್ಭದಲ್ಲಿ ರೈತರ ಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಪುರಿ ತಿಂದು ಹೊಟ್ಟೆ ಹಸುವನ್ನ ಜೀರ್ಣಿಸ್ಕೊಳ್ಳೋ ಸ್ಥಿತಿಗೆ ಬಂದಿದ್ದೇವೆ. ಇನ್ನಷ್ಟು ನೀರು ತಮಿಳುನಾಡು ಕೊಟ್ಟೋಗ್ಬಿಟ್ರೆ ಅದೇ ಭಾಗ್ಯವನ್ನ ನೀವು ಕೊಡಬೇಕಾಗುತ್ತೆ ಅನ್ನೋ ಆಗ್ರಹವನ್ನ ಕನ್ನಡ ಸೇನೆ ಮಾಡ್ತಾ ಇದೆ. ರಾಜ್ಯದ ಮುಖ್ಯಮಂತ್ರಿಗಳೇ, ರಾಜ್ಯದ ಶಾಸಕರೇ, ಸಂಸದರೇ, ನಿಮ್ಗೆ ನಾನು ಮನವಿ ಮಾಡ್ಕೊಳ್ಳೋದೇನು ಅಂತ ಹೇಳಿದ್ರೆ, ಕಾವೇರಿ ನದಿ ನೀರಿನ ಸಮಸ್ಯೆನ ಕಾವೇರಿ ಸಮಸ್ಯೆಯಾಗಿ ಉಳಿಸಬೇಡಿ. ವಿನಂತಿ ಪೂರ್ವಕವಾಗಿ ಕೇಳ್ಕೊತಿದ್ದೀನಿ. ನೀವೇನಾದ್ರೂ ಈ ರಾಜ್ಯದ ಜನರ ಪರವಾಗಿ ನೀವು ಕೆಲಸ ಮಾಡ್ತೀರಿ ಅಂತೇಳಿ ನಿಮಗೆ ಜನ ಮತವನ್ನ ಕೊಟ್ಟು ನಿಮ್ಮನ್ನ ಶಾಸಕರು ಎಂಪಿಗಳಾಗಿ ಮಾಡಿದ್ದಾರೆ. ಇಲ್ಲಿಯವರೆಗೆ ನಿಮ್ಮ ಇಚ್ಛಾಶಕ್ತಿ ಇಲ್ಲದೆ ಇವತ್ತು ಈ ರಾಜ್ಯದ ಜನ ರಸ್ತೆಯಲ್ಲಿ ನಿಲ್ಲುವಂತ ಪರಿಸ್ಥಿತಿಗೆ ಬಂದಿದ್ದೇವೆ. ಕುಮಾರಸ್ವಾಮಿ ಅವರೇ, ನಾನು ನೇರವಾಗಿ ನಿಮ್ಗೊಂದು ಪ್ರಶ್ನೆ ಕೇಳ್ತೇನೆ. ಬಿಡದಿಯಲ್ಲಿ ನಡೀತಿರುವಂತಹ ಹೋರಾಟಗಾರ ಧ್ವನಿಗೂಡಿಸೋರು, ನೀವು ಪಾದಯಾತ್ರೆ ನಡೆಸೋರು, ಅದೇ ರೈತರು ರೀತಿಯವರು ರಸ್ತೆಯಲ್ಲಿ ನಿಂತು 1 ತಿಂಗಳಿಂದ ಹೋರಾಟ ಮಾಡ್ತಿದ್ದಾರಲ್ಲ ಕುಮಾರಸ್ವಾಮಿ ಅವರೇ, ಯಾಕೆ ಇಲ್ಲಿವರೆಗೆ ನೀವು ಧ್ವನಿ ಬಿಚ್ಚಿಲ್ಲ? ಕಾವೇರಿ ನದಿ ನೀರಿನ ವಿಷಯದ ಬಗ್ಗೆ ರೈತರ ಪರವಾಗಿ ಮಾತನಾಡಬೇಕಾಗಿರುವ ಒಬ್ಬ ಸಂಸದರು, ಕೇಂದ್ರದ ಸಚಿವರು ಧ್ವನಿ ಬಿಚ್ಚದ ಇಲ್ಲದೆ ಇರುವಂತ ಸನ್ನಿವೇಶ ಯಾಕೆ ಬಂದಿದೆ? ಹಂಗಾದ್ರೆ ನಮ್ಮ ರೈತರು ನಿಮ್ಮ ಕಣ್ಣು ಕಾಣಿಸ್ತಿಲ್ವಾ? ಮತ ಕೊಟ್ಟಂತರ ಋಣವನ್ನ ತೀರಿಸಬೇಕಾಗಿರೋ ನಿಮ್ಮ ಜವಾಬ್ದಾರಿ ಅಲ್ವಾ? ಇನ್ನು 8 ತಿಂಗಳು ಬೇಕು, ಮೇಕೆದಾಟು ಯೋಜನೆ ಮಾಡಬೇಕು ಅಂತ ಹೇಳ್ತಾರೆ. 8 ತಿಂಗಳು ಜೀವನ ಯಾಕೆ ಮಾಡಬೇಕು? ನೀರಿನ ಅಂಕಿಅಂಶಗಳ ಆಧಾರದ ಮೇಲೆ ನೀವು ನಮಗೆ ಆಧಾರ ರಹಿತವಾಗಿ ರೈತರ ಪರವಾಗಿ ಕೆಲಸ ಮಾಡಬೇಕಾಗಿರುವ ತಾವು ಜವಾಬ್ದಾರಿಯಿಂದ ನುಂಚಿಕೊಳ್ಳುವ ಕೆಲಸವನ್ನ ತಾವು ಮಾಡ್ತೀರಿ ಅನ್ನೋ ನೇರ ಪ್ರಶ್ನೆಯನ್ನ ನಾನು ಕುಮಾರಸ್ವಾಮಿ ಅವ್ರಿಗೆ ಮಾಡ್ತಾ ಇದ್ದೇನೆ. ಯಾವುದೇ ಕಾರಣಕ್ಕೂ ಈ ನಡೆಯನ್ನ ಕನ್ನಡ ಸೇನೆ ರೈತ ಸಂಘ ಸಂಘಟನೆ ಪ್ರಮುಖ ಹೋರಾಟಗಾರರು ವಿರೋಧ ಮಾಡ್ತೇವೆ. ಒಂದು ಸಾರಿ ಕೂಡ ಸಂಸದರು ಒಂದು ನಿಯೋಗ ಮಾಡಿ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡುವ ಕೆಲಸ ಮಾಡದೇ ಇರುವಂತವರು, ಎಂಪಿಗಳಾಗಿ ಉಳಿಯೋದಕ್ಕೆ ಯೋಗ್ಯತೆ ಇಲ್ಲದವರು, ತಾವು ರಾಜ್ಯಕ್ಕೆ ರಾಜೀನಾಮೆ ಕೊಡಬೇಕು, ನೀವು ಚಳವಳಿಗೆ ಬರಬೇಕು. ಯಾಕೆ ಕರ್ನಾಟಕ ರಾಜ್ಯದ ಜನ ಮಾತ್ರ ಮತದಾರರು ವೋಟ್ ಹಾಕುವಾಗ ಮಾತ್ರ ನೆನಪಾಗ್ತಾರ? ಒಂದು ಸಮಸ್ಯೆ ಜೀವಂತವಾಗಿ ಉಳಿಸ್ಕೊಂಡು ಎಲ್ಲಿವರೆಗೆ ಹೋಗ್ತೀರಿ? ಬಿಜೆಪಿ ಬಂದಾಗ ಕಾಂಗ್ರೆಸ್ ಕೇಳ್ತಾರೆ, ಕಾಂಗ್ರೆಸ್ ಬಂದಾಗ ಜೆಡಿಎಸ್ ಕೇಳ್ತಾರೆ, ಜೆಡಿಎಸ್ ಬಂದಾಗ ಬಿಜೆಪಿ ಕೇಳ್ತಾರೆ. ಈ ಪಕ್ಷಕ್ಕೆ ಅವರು, ಆ ಪಕ್ಷಕ್ಕೆ ಇವರು ಮಾಡಿಲ್ಲ, ಅವರು ಮಾಡಿಲ್ಲ. ಎಲ್ಲಿವರೆಗೆ ಆಡಳಿತ ಮತ್ತು ವಿರೋಧ ಪಕ್ಷದ ನಾಯಕರು ಈ ಸಮಸ್ಯೆಗಳನ್ನ ಸಮಸ್ಯೆಯಾಗಿ ಉಳಿಸ್ತೀರಾ ಅನ್ನುವ ಪ್ರಶ್ನೆಯನ್ನ ನೇರವಾಗಿ ನಾನು ಆಗ್ರಹ ಮಾಡ್ತಾ ಇದ್ದೇನೆ. ರಾಜ್ಯದ ಸಮಸ್ಯೆಯ ಪರಿಹಾರಕ್ಕಾಗಿ ಮೇಕೆದಾಟು ಯೋಜನೆಯನ್ನ ಸರಿಪಡಿಸಬೇಕು. ಅದ್ರ ಜೊತೆಗೆ ಕಾವೇರಿ ನದಿ ನೀರಿನ ನೀರು ಎಷ್ಟು ತಮಿಳುನಾಡಿಗೆ ಹೋಯ್ತು ಅನ್ನೋ ಅಂಕಿಅಂಶವನ್ನ ಕೊಡಬೇಕು. ಈಗ ಇವತ್ತಿನಿಂದಲೇ ಕಾವೇರಿ ನದಿ ನೀರಿಗೆ ಹೋಗ್ತಾ ಇರುವಂತ ತಮಿಳುನಾಡಿಗೆ ಹೋಗ್ತಾ ಇರುವ ನೀರು ಯಾವುದೇ ಕಾರಣಕ್ಕೂ ನೀರನ್ನ ಸ್ಟಾಪ್ ಮಾಡಬೇಕು ಅನ್ನೋ ಆಗ್ರಹವನ್ನ ಮಾಡ್ತಾ ಇದ್ದೇನೆ. ಅದ್ರ ಜೊತೆಗೆ ಪ್ರತಿ ಟನ್ ಕಬ್ಬಿಗೆ 5,000 ಬೆಲೆ ನಿಗದಿ ಮಾಡಬೇಕು. ಬರಪೀಡಿತ ಪ್ರದೇಶ ಆಗಿರುವ ಎಕರೆಗೆ 2 ಲಕ್ಷ ಹಣವನ್ನ ಕೊಡಬೇಕು ಅನ್ನೋ ಆಗ್ರಹವನ್ನ ಕನ್ನಡ ಸೇನೆ ಮಾಡ್ತಾ ಇದೆ. ಕಡಲೆಪುರಿ ತಿಂದು ಚಳವಳಿ ಮಾಡುವಂತ ಸಮಯ ಬಂದಿದೆ. ಕಾರಣ ಏನು ಅಂತಂದ್ರೆ, ಅಲ್ಲಿ 9,000 ಕ್ಯೂಸೆಸ್ ನೀರನ್ನ ಬಿಡಬೇಕು ಅಂತ ಹೇಳಿದ್ರು. 15,000 ಕ್ಯೂಸೆಸ್ ನೀರನ್ನ ಬಿಟ್ಟು ಹೆಂಗೋ ಅಲ್ಪ ಸ್ವಲ್ಪ ಮಳೆ ಆಯ್ತಾ ಇದೆ, ನೀರು ಬರ್ತಾ ಇದೆ. ಆದ್ರೂ ಕಾವೇರಿನ ಬರಿದು ಮಾಡೋಕೆ ಹೋರಾಟ ಕೊಡ್ತಾವ್ರೆ. ಆಮೇಲೆ ಒಣಗಿ ನಿಂತಿರುವಂತ ಕಬ್ಬಿಗೆ ಬೆಲೆನೇ ಕೊಡ್ತಾ ಇಲ್ಲ. ಇವತ್ತು ಬೆಲ್ಲದ ರೇಟು 7,000 ಚಿಲ್ಲರೆ ಆಗದೆ, ಸಕ್ಕರೆ ರೇಟು 72, 75 ಗಂಟಲು ಹೋಗದೆ. ಸರ್ಕಾರ ಇದ್ರ ಬಗ್ಗೆ ಗಮನನೇ ಕೊಡ್ತಾ ಇಲ್ಲ. ಏನು ಬಾಗಲಕೋಟೆ ಬೆಳಗಾಂ ಜಿಲ್ಲೆಯಲ್ಲಿ ಒಡಗೂಲಿ ಕಡಗೂಲಿ ಎರಡೂ ಅವ್ರದೇ. ನಮ್ಗೆ ಪೂರ್ತಿ ನಿವ್ವಳ ದುಡ್ಡು ಕೊಡ್ತಾರೆ. ಇಲ್ಲಿ ಕಡಗೂಲಿ ಒಡಗೂಲಿ ಎರಡೂ ನಮ್ದೇ. ನಮ್ಗೆ ಅದ್ರಲ್ಲಿ ಹಿಡ್ಕೊಂಡು 2,000 ಚಿಲ್ಲರೆ ಭಿಕ್ಷಾ ಕೊಟ್ಟಂಗೆ ಕೊಡ್ತಾರೆ. ಇದ್ರ ಬಗ್ಗೆ ಸರ್ಕಾರ ಗಮನನೇ ಕೊಡ್ತಾ ಇಲ್ಲ. ಆಮೇಲೆ ಏನು ಕಾವೇರಿ ವಿಚಾರವಾಗಿ ಸಂಸದರು ಒಂದು ನಮ್ಮ ಜೊತೆಲೆ ಬರಲೇ ಇಲ್ಲ ಇಲ್ಲಿ ತನಕ. ಅವ್ರಿಗೆ ನಮ್ಮ ಬಗ್ಗೆ ನಾವು ಮತ ಕೊಟ್ಟಿವಿ ಅನ್ನೋದು ಅವ್ರಿಗೆ ಅರಿವಿದೆಯೋ ಇಲ್ವೋ ಗೊತ್ತಾಯ್ತಾ ಇಲ್ಲ. ಆಮೇಲೆ ಏನು 6ನೇ ಹಂತದ ಯೋಜನೆ ಯಾವುದೇ ಕಾರಣಕ್ಕೂ ಕೊಡೋದು ಮಾಡಿದ್ರೆ ನಮ್ಮ ಮಂಡ್ಯ ಜಿಲ್ಲೆ ಜನತೆಗೆ ಇದೊಂದು ಮರಣ ಶಾಸನ. ಯಾಕೆ ಅಂತಂದ್ರೆ ನಮ್ಮ ಮಂಡ್ಯ ಜಿಲ್ಲೆ ನಂಬ್ಕೊಂಡಿರೋದೇ ಕಾವೇರಿ ತಾಯಿ. ಕಾವೇರಿನ ಯಾವುದೇ ಕಾರಣಕ್ಕೂ ಆಮೇಕೇನು ಕಾವೇರಿ ಗರ್ಭದಿಂದಲೇ ಅಣೆಕಟ್ಟೆ ಗರ್ಭದಿಂದಲೇ ನೀರು ತಗೋಗೋ ವ್ಯವಸ್ಥೆ ಮಾಡಿದೆ. ಕೋರ್ಟೇ ಕೂಡ ಆದೇಶ ಮಾಡದೆ ಯಾವುದೇ ಕಾರಣಕ್ಕೂ ಅಲ್ಲಿ ಒಳಗಡೆಯಿಂದ ನೀರು ತಗೋಗುವ ವ್ಯವಸ್ಥೆ ಇಲ್ಲ ಅಂತ. ಆದ್ರೂ ಈ ಸರ್ಕಾರ ನಾವು ಮಾಡೇ ತೀರ್ತೀವಿ ಅಂತ
ಹಠ ಕಟ್ಟಿ ಇದು ಮಾಡ್ತಾರೆ. ನಾವು ಯಾವುದೇ ಕಾರಣಕ್ಕೂ ನೀವ್ ಹೆಂಗ್ ಮಾಡ್ತೀವಿ ಅಂದಿದ್ರು ನಾವು ಹಂಗೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡುವುದೇ ಇಲ್ಲ. 1 ಎಕರೆಗೆ ಈಗ ಬರೋ ಪರಿಸ್ಥಿತಿ 50,000 ಕೊಡಬೇಕು. ರೈತರು ಅಧೋಗತಿಗೆ ಹೋಗ್ತಾವ್ರೆ. ದಯಮಾಡಿ 1 ಎಕರೆಗೆ 50,000 ಕೊಡುವ ನಿಟ್ಟಿನಲ್ಲಿ ಸರ್ಕಾರ ಯೋಚನೆ ಮಾಡಬೇಕು. ಕಾವೇರಿ ನೀರ ಯಾವುದೇ ಕಾರಣಕ್ಕೂ ಕೊಡಬಾರ್ದು. ಕಬ್ಬಿಗೆ ಉತ್ತಮ ಕಡಿಮೆ ಅಂದ್ರು 5,000 ಟನ್ ಕೊಡಬೇಕು. ಆಮೇಲೆ 6ನೇ ಹಂತದ ಯೋಜನೆ ಮಾಡು ಕೂಡಲೇ ಹಿಡಿದು ಇಷ್ಟು ಹೇಳ್ತೇನೆ. ನನ್ನ ಮಾತು ಮುಗಿಸ್ತೀನಿ. ಚಂದ್ರಶೇಖರ್.